ನಮಸ್ಕಾರ ಸ್ನೇಹಿತರೆ, ಯೇಸು ಪ್ರಪಂಚಕ್ಕೆ ಸ್ವಾಗತ. ನಾನು ನಿನ್ನೆ ಶ್ರೀ ಕಾಳಹಸ್ತೀಶ್ವರ ಆಂಧ್ರ ಪ್ರದೇಶದಲ್ಲಿರೋದು, ಅದಕ್ಕೆ ಹೋಗಿ ವಿಸಿಟ್ ಮಾಡಿ ಬಂದಿದ್ವಿ. ಅಲ್ಲಿ ಏನೇನು ವಿಶೇಷ, ಅಲ್ಲಿ ಯಾವ್ಯಾವ ಟೆಂಪಲ್ಸ್ ಇದೆ, ಏನೇನು ಎಲ್ಲ ಅದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ತೊಗೊಂಡು ಬಂದಿದ್ದೀನಿ. ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ತುಂಬ ಇಷ್ಟಪಡ್ತಾ ಇದ್ದೀನಿ. ನೋಡಿ, ಅಲ್ಲಿ ಏನು ವಿಶೇಷ ತಿನ್ನಲಿಕ್ಕೆ ಸಿಗತ್ತೆ, ಎಲ್ಲ ಮಾಹಿತಿಗಳು ಸಹ ಇದರಲ್ಲಿದೆ. ನಾವು ಬೆಂಗಳೂರಿಂದ ಸುಮಾರು 285 ಕಿಲೋಮೀಟರ್ಸ್ ದೂರದಲ್ಲಿರೋ ಶ್ರೀ ಕಾಳಹಸ್ತಿ ಆ ಪ್ಲೇಸ್ಗೆ ಒಂದು ದಿನ ರಾತ್ರಿ ಸ್ಲೀಪರ್ ಬಸ್ಸಲ್ಲಿ ಬುಕ್ ಮಾಡ್ಕೊಂಡು ಹೋದ್ವಿ. ಸರಿ, ನಾವು ಯಾವ ಟ್ರಾವೆಲ್ಸಲ್ಲಿ ಹೋಗಿರಲಿಲ್ಲ, ಜಸ್ಟ್ ಒನ್ ಡೇ ಹೋಗಿ ಬಂದಿದ್ದಷ್ಟೇ. ಸ್ಲೀಪರ್ ಬಸ್ ಬುಕ್ ಮಾಡಿ ಹೋಗಿದ್ವಿ. ಹಾಗಾಗಿ ಬೆಳಿಗ್ಗೆ 5 ಗಂಟೆ ಅಷ್ಟೊತ್ತಿಗೆ ನಾವಿಲ್ಲಿ ಇಳಿದ್ವಿ. ನೋಡಿ, ಇದು ಆರ್ಚು ಎದುರುಗಡೆ ಒಂದು ಶಿವನ ವಿಗ್ರಹ ಇದೆ. ಅಲ್ಲಿಂದ ಒಳಗೆ ಹೋದರೆ ನಮಗೆ ನಾವು ಬುಕ್ ಮಾಡಿದ ಹೋಟೆಲ್ ಸಿಗ್ತಿತ್ತು. ಸೊ ಅಲ್ಲಿ ಹೋಗಿ ಬೆಳಿಗ್ಗೆ ಎಲ್ಲ ಲಗೇಜ್ ಎಲ್ಲ ಇಟ್ಟು ಲೈಟಾಗಿ ಒಂದು ಕಾಫಿ ಮಾತ್ರ ಕುಡಿದ್ಬಿಟ್ಟು ಫಸ್ಟ್ ಬೆಳಿಗ್ಗೆ ಬೇಗ, ಇದು ಹತ್ತತ್ರ 6 ಆಗಿತ್ತೋ ಇಲ್ವೋ, 6 ಇರ್ಬೋದು ಹೆಚ್ಚಂದರೆ 6:15 ಅಷ್ಟೊತ್ತಿಗೆ ನಾವು ಟೆಂಪಲ್ ಕಡೆ ಹೊರಟ್ವಿ. ನೋಡಿ, ದೂರದಿಂದ ಜಸ್ಟ್ ನಾವು ಉಳ್ಕೊಂಡು ಪ್ಲೇಸ್ಗಿಂತ ಆ ಟೆಂಪಲ್ಲಿಗೆ ಜಸ್ಟ್ ಒಂದು 300 ಮೀಟರ್ಸ್ ಎಲ್ಲ ಇತ್ತೇನೋ ಅಷ್ಟೇ. ವಾಕಬಲ್, ಒಂದು 5 ಮಿನಿಟ್ಸು ಆಗ್ತಾ ಇರಲಿಲ್ಲ ನಡ್ಕೊಂಡು ಹೋಗಿದ್ರೆ. ಅಲ್ಲಿಗೆ ದೂರದಿಂದನೇ ಗೋಪುರ ಈ ಥರ ಕಾಣಿಸ್ತಾ ಇತ್ತು. ಆಮೇಲೆ ನೋಡಿ, ಇಲ್ಲಿ ಓಂ ನಮಃ ಶಿವಾಯ ಅಂತ ಬರ್ಕೊಂಡಿರುತ್ತೆ. ಎಷ್ಟು ಚೆನ್ನಾಗಿದೆ ಆ ಗೋಪುರನೇ. ಇಂಥ ಅಟ್ರ್ಯಾಕ್ಟಿವ್ ಅಂತಂದರೆ ದ್ರಾವಿಡ ಶೈಲಿಯಲ್ಲಿರೋ ಈ ಗೋಪುರ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು ರಾತ್ರಿ ಲೈಟ್ಸು ಸಹ ಆರಿಸಿರಲಿಲ್ಲ, ಹಾಗಾಗಿ ಇತ್ತು. ಸೊ ಇದು ಒಂದು ಅಷ್ಟೇ. ಈ ಕಡೆ ಮೇನ್ ಎಂಟ್ರೆನ್ಸ್ ಈಚೆ ಪಕ್ಕದಲ್ಲಿ ಇದೆ. ಅಲ್ಲಿ ನೋಡಿ ಎಲ್ಲ ಬರ್ಕೊಂಡಿರುತ್ತೆ. 4 ಗೇಟ್ ಇರುತ್ತೆ ಇದಕ್ಕೆ. 4 ಗೇಟ್ ಇರೋ ದೊಡ್ಡ ಟೆಂಪಲ್, ತುಂಬಾ ದೊಡ್ಡ ಟೆಂಪಲ್ ಇದು. 4 ಗೇಟ್ ಇರುತ್ತೆ. ಎಲ್ಲದಕ್ಕೂ ಹೀಗೆ ಅಂತ ಬರ್ಕೊಂಡಿರುತ್ತೆ. ಇಲ್ಲಿ ಚಪ್ಪಲಿ ಸ್ಟ್ಯಾಂಡಲ್ಲಿ ನಾವು ಚಪ್ಪಲಿ ಎಲ್ಲ ಇಟ್ಬಿಟ್ಟು ಒಳಗಡೆ ಎಂಟ್ರಾದಾಗ ಫಸ್ಟ್ ಒಂದು ಪುಟ್ಟು ಗಣೇಶನ ವಿಗ್ರಹ ನಮಗೆ ಕಾಣಸಿಗತ್ತೆ. ಹಾಗೆ ಒಳಗಡೆ ಇರೋ ಮೇನ್ ದೇವತೆಗಳು 2, ಒಂದು ಶಿವನ ಲಿಂಗ, ಅದಕ್ಕೆ ವಾಯುಲಿಂಗ ಅಂತ ಹೇಳಿ ಕರೀತಾರೆ. ಯಾಕೆ ಅಂತ ಕಥೆನ ನಾನು ಆಮೇಲೆ ಹೇಳ್ತೀನಿ. ಹಾಗೆ ಜ್ಞಾನ ಪ್ರಸೂನಾಂಬಿಕೆ ಅಂತ ದೇವಿ. ಇಲ್ಲಿ ಪೂಜಾ ಸಾಮಗ್ರಿಗಳೆಲ್ಲ ಬೇಕಾದಷ್ಟು ಸಿಗುತ್ತೆ. ಬಟ್ ನೀವೇನಾದರೂ ಪೂಜೆ ಇಲ್ಲಿ ರಾಹುಕೇತು ಪೂಜೆ ಅಂತ ಅನ್ನೋದೆಲ್ಲ ಮೇನ್ ಇರುತ್ತೆ. ಅದನ್ನೆಲ್ಲ ಮಾಡಿಸ್ತೀವಿ ಅಂದರೆ ನೀವು ಇಲ್ಲೇನು ತೊಗೊಳೋದು ಬೇಡ, ಒಳಗಡೆ ಟೆಂಪಲಲ್ಲಿ ಅವರೇ ಕೊಡ್ತಾರೆ. ಫಸ್ಟ್ ಇಲ್ಲಿ ಪಕ್ಕದಲ್ಲಿ ಒಂದು ಲೆಫ್ಟಲ್ಲಿ ಒಂದು ವೀರಭದ್ರ ಸ್ವಾಮಿ ದೇವಸ್ಥಾನ, ಗಣೇಶ ಎಲ್ಲ ವಿಗ್ರಹ ಎಲ್ಲ ಇದೆ. ಅಲ್ಲಿ ಒಂದು ಸರಿ ಹೋಗಿಬಿಟ್ಟು, ಅವತ್ತು ಬೇರೆ ನಾವು ಹೋದ ದಿನ ಸಂಕಷ್ಟ ಚತುರ್ಥಿ ಆಗಿತ್ತು, ಮಂಗಳವಾರ. ಫಸ್ಟ್ ಅಲ್ಲೇ ಹೋಗಿಬಿಟ್ಟು ಗಣೇಶನಿಗೆ ಒಂದು ನಮಸ್ಕಾರ ಮಾಡಿ ಹೋಗೋಣ ಅಂತ ಮೇಲೆ ಹೋದ್ವಿ. ಅಲ್ಲಿ ಎದುರಿಗೆ ಅಲ್ಲಿ ಪಕ್ಕದಲ್ಲಿ ಬಂದು ಗೋಶಾಲೆ ಈ ಥರ ಕಾಣಿಸುತ್ತೆ ಹತ್ತಿ ಹೋದಾಗ. ಇದು ಒಂದಿದೆ, ಬಟ್ ಇದಕ್ಕಿಂತ ಇನ್ನೂ ಒಳಗಡೆನೂ ಒಂದು ದೊಡ್ಡದು ಗೋಶಾಲೆ ಇದೆ, ಅದು ಆಮೇಲೆ ಸಿಗುತ್ತೆ. ಸೊ ನೋಡಿ, ಇಲ್ಲಿ ಹೀಗೆ ಒಂದು ಸುತ್ತ ಹಾಕಿ ಬಂದಾಗ ಪಕ್ಕದಲ್ಲಿ ಅವತ್ತು ಸಂಕಷ್ಟ ಚತುರ್ಥಿ ಆಗಿದ್ದಕ್ಕೆ ದೀಪ ಎಲ್ಲ ಹಚ್ಚುತ್ತಾಯಿದ್ರು. ಹಾಗೆ ನಾವು ಹೋದಾಗ ಇನ್ನು ಅಭಿಷೇಕ ನಡೀತಾ ಇತ್ತು. ಅಭಿಷೇಕನ ಜಸ್ಟ್ ಇಲ್ಲೆಲ್ಲ ಫೋಟೋಸ್ ತೆಗಿಯೋಕ್ಕೆ ಆ್ಯಕ್ಚುಲಿ ಇಲ್ಲ. ಸೊ ನಾನು ಸುಮ್ಮನೆ ದೂರದಿಂದ ಒಂಚೂರು ತೊಗೊಂಡೆ ಅಷ್ಟೇ. ಎಲ್ಲೂ ಒಳಗಡೆನೂ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್ ಮೊಬೈಲು ಒಳಗೆ ತೊಗೊಂಡು ಹೋಗೋಂಗೆ ಇಲ್ಲ. ನಾವು ಜಸ್ಟ್ ಇಲ್ಲಿಂದ ಸ್ವಲ್ಪ ಒಳಗೆ ಎಂಟ್ರಾಗ್ತಿದ್ದಂಗೆ ಇಸ್ಕೊಂಡು ಬಿಡ್ತಾರೆ. ನಾವು ಅದನ್ನೆಲ್ಲ ಲಾಕ್ ಮಾಡಿ ಹೋಗಬೇಕು, ಲಾಕರಲ್ಲಿ ಇಟ್ಬಿಟ್ಟು. ಕೆಳಗಡೆ ನೋಡಿ ಗೋಶಾಲೆ ನಾನು ಮೇಲಿಂದ ತೋರಿಸಿದ್ದಲ್ಲ, ಇಲ್ಲೊಂದು ಕೃಷ್ಣನ ವಿಗ್ರಹ ಎಲ್ಲ ತುಂಬ ಚೆನ್ನಾಗಿದೆ. ಇದಕ್ಕೆ ಶ್ರೀ ಕಾಳಹಸ್ತಿ ಅಂತ ಯಾಕೆ ಹೆಸರು ಬಂತು ಅನ್ನೋದಕ್ಕೂ ಸಹ ಒಂದು ನಮಗೆ ಕತೆ ಇದೆ. ಇಲ್ಲಿ ಈ ಕ್ಷೇತ್ರಕ್ಕೆ ಬಂದಾಗ ಎಲ್ಲ ಗ್ರಹಗಳ ದೋಷ ಸಹ ಪರಿಹಾರ ಆಗುತ್ತೆ ಅನ್ನೋ ಒಂದು ತುಂಬ ನಂಬಿಕೆ. ಹಾಗಾಗಿ ತುಂಬ ಜನ, ಹಾಗೆ ನೋಡಿದರೆ ಸ್ಯಾಟರ್ಡೆ ಸಂಡೇಸ್ ಎಲ್ಲ ಹೋಗ್ಬಿಟ್ರಂತಂದರೂ ತುಂಬ ಕಾಲಿಡೋಕ್ಕಾಗದಿದ್ದಷ್ಟು ಜನ ಇರ್ತಾರಂತೆ. ನಾವು ಹೋಗಿದ್ದು ಮಂಗಳವಾರ. ಅವತ್ತು ಒಂದು ಥರದಲ್ಲಿ ಸ್ಪೆಷಲ್ ಏನಂದರೆ ಆಶ್ಲೇಷ ನಕ್ಷತ್ರ ಇತ್ತು. ಹಾಗಾಗಿ ಇಲ್ಲಿ ಅವತ್ತಿನ ದಿನವೂ ಸ್ವಲ್ಪ ಜನ ಇದ್ದರು.
ಇಲ್ಲಿ ಕಾಳಹಸ್ತೀಶ್ವರ, ಭಾರದ್ವಾಜ ದೇವರು, ಭಕ್ತ ಕಣ್ಣಪ್ಪ ಎಲ್ಲ ದೇವರದ್ದು ಇದೆ. ನೋಡಿ ಇಲ್ಲೊಂದು ಬೋರ್ಡ್ ಕಾಣಿಸ್ತಿದೆಯಲ್ಲ, ಇದು ರಾಹುಕಾಲ ಪೂಜೆ ಮಾಡಿಸ್ಬೇಕಂದ್ರೆ 500 750 ಇರುತ್ತೆ. ಅದಂದರೆ ಹೊರಗಡೆ ಮಾಡಿಸ್ತಾರೆ. ಈ 1500 2500 5000 ತೊಗೊಂಡ್ರೆ ಒಳಗೆ ಮಾಡಿಸ್ತಾರೆ. ನಾವು ಸಹ 1500 ರೂಪಾಯಿದೊಂದು ಪೂಜೆನ ಮಾಡಿಸಿದ್ವಿ. ಯಾವುದು ಇಂಥ ಪರ್ಟಿಕ್ಯುಲರ್ ಇದು ಅಂತ ಇದ್ದಿಲ್ಲ, ಜಸ್ಟ್ ಎಲ್ಲ ಫ್ಯಾಮಿಲಿಗೆ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ನಾವು ಸಹ ಮಾಡಿಸಿದ್ವಿ. ಇಲ್ಲಿ ಅಷ್ಟಲ್ಲದೆ ಬೇರೆ ಎಲ್ಲ ಸೇವೆಗಳದ್ದು ಎಲ್ಲ ಇದೆ. ಇದಾದಮೇಲೆ ಒಳಗಡೆ ಮೊಬೈಲ್ ಇಟ್ಕೊಂಡು ಒಳಗೆ ಬಿಡ್ತೀವಿ ನಾವು. ಅಲ್ಲಿ ನಮಗೇನು ತೊಗೊಳಕ್ಕಾಗಲ್ಲ, ಜಸ್ಟ್ ಹೊರಗಡೆ ಇದು ಮಾತ್ರ ನಾನಿಲ್ಲಿ ತೊಗೊಂಡಿದ್ದೀನಿ ಅಷ್ಟೇ. ನೋಡಿ, ನಾನು ಆಗಲೇ ಹೇಳಿದ್ನಲ್ಲ, ಇಲ್ಲಿ ಇನ್ನೊಂದು ಹಸುದು ಗೋಶಾಲೆ ಇದೆ. ಅದಕ್ಕೆ ಹುಲ್ಲನ್ನು ತೊಗೊಂಡ್ರೆ ಅಲ್ಲೇ ತೊಗೊಂಡ್ಬಿಟ್ಟು ನಾವು ಅದಕ್ಕೆ ಹುಲ್ಲನ್ನು ತಿನ್ನಿಸ್ಬೋದಾಗಿರುತ್ತೆ. ಇದನ್ನು ಭೂ ಕೈಲಾಸ ಮತ್ತು ದಕ್ಷಿಣ ಕಾಶಿ ಅಂತ ಹೇಳ್ತಾರೆ. ನಾನು ಆಗಲೇ ಹೇಳಿದೆ, ಇದು ಯಾಕೆ ವಾಯುಲಿಂಗ ಅಂತ ಹೇಳ್ತಾರೆ ಇಲ್ಲಿದು ಅಂತಂದರೆ, ಅದಕ್ಕೆ ಸಹ ಒಂದು ಕತೆ ಇದೆ. ಅದು ಕತೆ ಅಂತಲ್ಲ, 5 ತತ್ವಗಳಿಂದ ಆಗಿರುತ್ತಲ್ವ ದೇವರು. ಈಗ ಆಕಾಶ, ಭೂಮಿ, ಅಗ್ನಿ, ವಾಯು ತತ್ವ, ಹಾಗೆ 5 ಪಂಚತತ್ವಗಳಿಂದ ಆಗಿರೋ ಇದರಲ್ಲಿ ಇದು ವಾಯುಲಿಂಗ ಅಂತ. ಇದು ವಾಯುವಿನ ಇದರಿಂದ ಆಗಿರೋದಂತೆ. ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ ಬಂತು ನೋಡಿ, ಇದರಲ್ಲಿ ನೋಡಿ 5 ದೀಪ ಇರುತ್ತೆ. 1 2 3 4 5 ದೀಪ ಉರಿತಾ ಇರುತ್ತೆ ಮಧ್ಯ ವಾಯುಲಿಂಗದಲ್ಲಿ. ಅದು ಏನಂತಂದರೆ, ಅದು ಆರೋಗದೇ ಇಲ್ಲ, ಗಾಳಿ ಜೋರಾಗಿ ಉರಿತಾ ಇರುತ್ತೆ. ಅಲ್ಲಿ ಒಳಗಡೆ ಏನು ಕಿಟಕಿ ಇಲ್ಲದೆ ಇದ್ರೂ ಸಹ ಅದು ಒಂಥರ ಅಲ್ಲಾಡ್ತಾ ಉರಿತಾ ಇರುತ್ತೆ. ಆಮೇಲೆ ನೋಡಿ, ಅಲ್ಲಿ 9 ಮೆಟ್ಲು ಥರ ಇದೆ ಲಿಂಗದ ಮೇಲೆ, ಅದು ನವಗ್ರಹಗಳನ್ನು ಸೂಚಿಸುತ್ತೆ. ಹಾಗಾಗಿ ಅದೆಲ್ಲ ಗ್ರಹಗಳು ಶಿವನ ಅಧೀನದಲ್ಲೇ ಇರೋದ್ರಿಂದ ಇಲ್ಲಿ ಎಲ್ಲ ದೋಷಗಳ ಪರಿಹಾರ ಆಗುತ್ತೆ ಅಂತ. ನೋಡಿ, ಮತ್ತಷ್ಟಲ್ಲದೆ ಭಕ್ತ ಕಣ್ಣಪ್ಪಂದು ಇಲ್ಲಿದೆ. ಆಮೇಲೆ ಹಾಗೆ ಜ್ಞಾನ ಪ್ರಸೂನಾಂಬಿಕಾ, ಗಣೇಶ, ಸುಬ್ರಹ್ಮಣ್ಯನೂ ಇದೆ. ಹಾಗೆ ಇಲ್ಲಿ ಇದಕ್ಕೆ ಯಾಕೆ ಶ್ರೀ ಕಾಳಹಸ್ತಿ ಅಂತ ಬಂತು ಅಂತಂದ್ರೂ ಸಹ, ಶ್ರೀ ಅಂತಂದರೆ ಒಂದು ಜೇಡ, ಕಾಳ ಅಂತಂದರೆ ಒಂದು ಸ್ನೇಕ್, ಹಾಗೆ ಹಸ್ತಿ ಅಂದರೆ ಒಂದು ಆನೆ. ಆ 3 ಪ್ರಾಣಿಗಳು ಶಿವನಿಗೆ ಇಲ್ಲಿ ಪೂಜೆ ಮಾಡಿ ಮುಕ್ತಿ ಪಡೆದಿದ್ವಂತೆ. ಹಾಗಾಗಿ ಶ್ರೀ ಕಾಳಹಸ್ತಿ ಅಂತ ಹೇಳಿಬಿಟ್ಟು ಇಲ್ಲಿ ನೇಮ್ ಬಂದು. ಇಲ್ಲೆಲ್ಲ ಹೀಗೆ ಅಂಗಡಿ ಸಾಲುಗಳೆಲ್ಲ ಚೆನ್ನಾಗಿದೆ. ಏನಾದರೂ ತೊಗೊಳ್ಬೇಕಂದ್ರೆ ಗಿಫ್ಟ್ ಐಟಮ್ಸ್ ಎಲ್ಲ ಅಲ್ಲಿ ತುಂಬ ಚೆನ್ನಾಗಿ ಸಿಗತ್ತೆ. ಹಾಗೆ ಏನಂತಂದರೆ, ಇಲ್ಲಿಂದ ನೆಕ್ಸ್ಟ್ ನಾವು ಇದು ಬೇಡರ ಕಣ್ಣಪ್ಪ ಬೆಟ್ಟ ಮೇಲೆ ಹತ್ಕೊಂಡು ಹೋಗಬೇಕು. ನಿಯರ್ಲಿ 400 ಸ್ಟೆಪ್ಸ್ ಎಲ್ಲ ಆಗುತ್ತೆ ಅಲ್ಲಿಗೆ. ಅಲ್ಲಿ ಹತ್ಕೊಂಡು ಹೋಗಬೇಕು. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ತಿಂಡಿ ತಿಂದ್ಕೊಂಡು ಬಿಡೋಣ ಅಂತ ಹೇಳಿ. ನೋಡಿ, ಇಲ್ಲಿ ಭಕ್ತ ಕಣ್ಣಪ್ಪ ಇದಕ್ಕೆ ದಾರಿ ಅಂತ ಇತ್ತು. ಬಟ್ ಆದ್ರೂ ನಾವು ಅಲ್ಲಿಂದ ಹೊರಗಡೆ ಬಂದುಬಿಟ್ಟು ಫಸ್ಟು ಟಿಫನ್ ಮಾಡಿಬಿಡೋಣ ಅಂತ ಅಂದ್ಕೊಂಡ್ವಿ. ನೋಡಿ, ಇದೆಷ್ಟು ದೊಡ್ಡ ರಾಜಗೋಪುರ ಇದೆ, ವಿಶಾಲವಾಗಿದೆ, ತುಂಬ ಪವರ್ಫುಲ್ ಅಂತ ಹೇಳ್ತಾರೆ. ಇಲ್ಲಿ ಬಂದು ಪೂಜೆ ಮಾಡಿಸಿದ್ರೆ ಕಾಳಸರ್ಪ ದೋಷ ಇದ್ದರೆ, ನವಗ್ರಹ ದೋಷ ಎಲ್ಲ ಪರಿಹಾರ ಆಗುತ್ತೆ. ಇದು ತಿರುಪತಿಗೆ ತುಂಬ ಹತ್ತಿರ, 40 ಕಿಲೋಮೀಟರ್ಸ್ ದೂರದಲ್ಲಿದೆ. ಇಲ್ಲಿ ಮತ್ತು ಸ್ವರ್ಣಮುಖಿ ನದಿ ಹರಿತಾ ಇರುತ್ತೆ. ನೋಡಿ, ಇಲ್ಲೂ ಸಹ ಕೆತ್ತನೆಯಲ್ಲಿನೂ ಇದೆ ಭಕ್ತ ಕಣ್ಣಪ್ಪ, ಬೇಡರ ಕಣ್ಣಪ್ಪಂದು, ಮತ್ತು ಈ ಶ್ರೀಕಾಳಹಸ್ತಿ ಅನ್ನೋದು ಸಹ ಯಾಕೆ ಬಂತು ಅನ್ನೋದಕ್ಕೂ ಸಹ ಇಲ್ಲಿ ನೋಡಿ ಇದೆ. ಇದು 3 ಹೀಗೆ ಕೆತ್ತಿಟ್ಟಿದ್ದಾರೆ. ಒಟ್ಟಿನಲ್ಲಿ ತುಂಬ ಇಲ್ಲಿ ಲಗೇಜ್ ಲಾಕರ್ ಎಲ್ಲ ಇದೆ. ಬಂದವರು ಡೈರೆಕ್ಟು ಇಲ್ಲಿಗೆ ಬಂದುಬಿಟ್ಟು ಲಗೇಜನ್ನು ಇಟ್ಟು ಪೂಜೆ ಮಾಡಿ ಅಲ್ಲೇ ಸಣ್ಣ ಸಣ್ಣ ರೂಮ್ಗಳು ಸಹ ಫೆಸಿಲಿಟಿ ಇದೆ. 500ರಿಂದ ಹಿಡಿದು 2500-3000ವರೆಗೂ ರೂಮ್ಗಳು ಚೆನ್ನಾಗಿ ದೇವಸ್ಥಾನದಲ್ಲೇ ಸಿಗುತ್ತೆ. ನಾವು ಆಮೇಲೆ ನೋಡಿದ್ವಿ, ತುಂಬ ಚೆನ್ನಾಗೇ ಇರ್ತದೆ ಅಂತ. ಸೊ ಹಾಗೆ ಡೈರೆಕ್ಟ್ ಬಂದು ನೀವು ಉಳ್ಕೊಂಡ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ಬಿಡ್ಬೋದು. ಇಲ್ಲಿ ಬಂದು ಪೂಜೆ ಮಾಡಿದರೆ ವಾಪಸ್ ತಕ್ಷಣ ಹೋಗ್ಬಿಡಬೇಕು. ಅಂದರೆ ಇನ್ಯಾವುದೋ ಬೇರೆ ದೇವಸ್ಥಾನಗಳಿಗಾಗಿ ಅಥವಾ ಯಾರದೋ ಮನೆಗಳಿಗೆ ಎಲ್ಲ ಹೋಗಬಾರ್ದಂತೆ. ನಾವು ಡೈರೆಕ್ಟು ನಮ್ಮೂರಿಗೆ, ನಮ್ಮ ಮನೆಗೆ ಹೋಗಬೇಕು. ಯಾಕೆ ಅಂತಂದರೆ, ಇಲ್ಲಿ ಬರುವಾಗ ನೋಡಿ ಒಂದು ಸಿಗುತ್ತೆ. ಅದೇ ನಾ ಹೇಳಿದ್ನಲ್ಲ, ಇಲ್ಲಿಂದ ಪಾಪಗಳನ್ನೆಲ್ಲ ಇಲ್ಲೇ ಬಿಟ್ಬಿಟ್ಟು ಪುಣ್ಯನ ಹೊತ್ಕೊಂಡು ನಮ್ಮ ಮನೆಗೆ ಹೋಗಬೇಕು ಅನ್ನೋದು ಮಾತಿದೆ. ಹಾಗಾಗಿ ನಾವು ಡೈರೆಕ್ಟ್ ವಾಪಸ್ ನಮ್ಮ ಮನೆಗಳಿಗೆ ಹೋಗಿಬಿಡ್ಬೇಕು, ಎಲ್ಲೂ ಯಾರದ್ದು ಮನೆಗೆ ಹೋಗಬಾರ್ದು ಅಂತ ಹೇಳ್ತಾರೆ. ಸೊ ನಾವು ಹಾಗೆ ತಿಂಡಿ ತಿಂದ್ಕೊಂಡ್ಬಿಟ್ಟು ವಾಪಸ್ಸೀಗ ಬೇಡರ ಕಣ್ಣಪ್ಪ ಬೆಟ್ಟಕ್ಕೆ ಹತ್ತುತ್ತಾ ಇದ್ದೀವಿ.
ಇದು ಹತ್ತಕ್ಕೆ ಸುಮಾರು ಮೆಟ್ಲಿದೆ. ದಾರಿಯಲ್ಲಿ ನೋಡಿ ಎಲ್ಲ ಈ ರೀತಿ ಜೋಡಿಸಿಟ್ಟಿರ್ತಾರೆ. ಏನಕ್ಕೆ ಅಂದರೆ ನಮ್ಮ ಮನಸ್ಸಲ್ಲಿ ಏನಾದ್ರು ಮನೆ ಕಟ್ಟಬೇಕು ಅನ್ನೋ ಆಸೆ ಇದ್ದರೆ ಇಲ್ಲಿ ಬಂದುಬಿಟ್ಟು ಈ ಥರ ಕಲ್ಲು ಜೋಡಿಸಿದ್ರೆ ಅದನ್ನು ಸಾಧಿಸ್ಬೋದು ಅಂತ ಹೇಳ್ತಾರೆ. ಸೊ ಇದಕ್ಕೂ ಹತ್ತಲಿಕ್ಕೂ 2-3 ದಾರಿ ಇದೆ. ಇನ್ನೊಂದು ದೇವಸ್ಥಾನದ ಒಳಗಿಂದ ಬರ್ಬೋದು, ಹೊರಗಿಂದ ಬರ್ಬೋದು, ಎಲ್ಲ ದಾರಿಯಲ್ಲೂ ಬರ್ಬೋದು. ಅದು ಹತ್ಕೊಂಡು ಹೋಗುವಾಗ ಅದರ ವ್ಯೂ ಕೆಳಗಡೆಯಿಂದ ಟೆಂಪಲ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಒಂದು ದೇವರು ಟೆಂಪಲ್ ಕೆಳಗಿದೆ, ಭಕ್ತನ ಟೆಂಪಲ್ ಮೇಲಿದೆ. ಅದು ಇಲ್ಲಿದು ಒಂಥರ ವಿಚಿತ್ರ ಅಂತ ಅನಿಸುತ್ತೆ. ನಾವು ಇಲ್ಲಿದ್ರೆ ಮೇಲೆ ದೇವ್ರದ್ದಿದ್ದು ಕೆಳಗಿರುತ್ತೆ ಅಲ್ವಾ ಭಕ್ತರದ್ದು, ಬಟ್ ಇಲ್ಲಿ ಆ ಥರ ಇದೆ. ಸೊ ನೋಡಿ ಎಷ್ಟು ಚೆನ್ನಾಗಿರುತ್ತೆ ವ್ಯೂ. ಹತ್ಕೊಂಡು ಹೋಗ್ತಾ 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 ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನೋಡಿಕೊಂಡು ಹೋಗ್ಬೋದು, ಒಳ್ಳೆ ವ್ಯೂ ಸಿಗುತ್ತೆ. ಆಗಲೇ ನಾನು ಹೇಳಿದ ಹಾಗೆ ಇಲ್ಲಿಗೆ ಅದೇ ಬಸ್ ಫೆಸಿಲಿಟಿ, ಟ್ರೈನ್ ಫೆಸಿಲಿಟಿ, ಬ್ಯಾಂಗ್ಳೂರಿಂದ ಟ್ರೈನ್ ಶೇಷಾದ್ರಿ ಎಕ್ಸ್ಪ್ರೆಸ್ ಸಹ ಬರ್ತಾ ಇರುತ್ತೆ. ಬಸ್ಸು ಸಹ ತುಂಬ ಇದೆ. ಒಟ್ನಲ್ಲಿ 285 ಕಿಲೋಮೀಟರ್ಸ್ ಏನೋ ಇದೆ. ಇಲ್ಲಿ ಟೆಂಪಲು 6 to 9 ತೆಗೆದಿರುತ್ತೆ. ನೋಡಿ ದಾರಿಯಲ್ಲಿ ನಮಗೆ ಈ ರೀತಿ ಪ್ರಾಣಿಗಳು ಇಲ್ಲಿ ತುಂಬ ಒಟ್ಟಿನಲ್ಲಿ ಸಿಗತ್ತೆ. ಈ ಕುರಿಗೆ ಸಹ ನಾವು ಹಾಗೆ ಬಿಸ್ಕೆಟ್ಸ್ ಏನೋ ಇತ್ತು ಕೊಟ್ಬಿಟ್ಟು ಮುಂದೆ ಹೋದ. ಅದು ಕೊನೆಗೆ ನಮ್ಮ ಜೊತೆನೇ ಬರ್ತಿತ್ತು. ವಾಪಸ್ ನಾವು ಇಳ್ಕೊಂಡು ಬರುವಾಗಲೂ ನಮ್ಮನ್ನು ನೋಡಿ ಓಡಿ ಬಂದಿತ್ತು. ಸೊ ಎಷ್ಟು ಅವಕ್ಕೂ ಸಹ ಗೊತ್ತಾಗುತ್ತಲ್ವಾ ಅಂತ ನಮ್ಗನ್ನಿಸ್ತಾವಾಗ. ನೋಡಿ ಇಲ್ಲಿ ಮೇಲೆ ಹತ್ತೆ ಬರ್ತಾ ನದಿ ಸಹ ಕಾಣಿಸ್ತಾ ಇದೆ. ಸುವರ್ಣಮುಖಿ ನದಿ ಹರಿತಾ ಇರುತ್ತೆ. ಎಲ್ಲಿ ನೋಡಿದ್ರು ನೋಡಿ ಗೋಪುರಗಳೇ, ಯಾಕಂದರೆ ಅಷ್ಟು ಎಂಟ್ರೆನ್ಸ್ ಇದೆ ಆ ದೇವಸ್ಥಾನಕ್ಕೆ. 4 ಕಡೆ ಎಂಟ್ರೆನ್ಸ್ ಇದೆ. ಆ ದೇವಸ್ಥಾನ ನಮಗೆ ಕಾಣಿಸ್ತಾ ಇರುತ್ತೆ. ಸೊ ಅದೇ 6 to 9 ಟೆಂಪಲ್ ತೆಗೆದಿರುತ್ತೆ. ಬೆಳಗ್ಗೆ 6ರಿಂದ 9 ಗಂಟೆವರೆಗೆ ಇಡೀ ದಿನ ನಿಮಗಿಲ್ಲಿ ರಾಹುಕೇತು ಪೂಜೆ ನಡೀತಾ ಇರುತ್ತೆ. ಅಷ್ಟು ಜನ ಬಂದುಬಿಟ್ಟು ಇಲ್ಲಿ ಮಾಡಿಸ್ತಾರೆ. ಚೆನ್ನಾಗಿ ಮಾಡಿಸ್ತಾರೆ, ಮತ್ತು ತುಂಬ ಚೆನ್ನಾಗಿ ಮಾಡಿಸ್ತಾರೆ ಪೂಜೆನ. ಎಷ್ಟೇ ದುಡ್ಡು, 500 ರೂಪಾಯಿಗೂ ಸೇಮ್ ಪೂಜೆ, ಹಾಗೆ 3000 ಕೊಟ್ಟರು ಸೇಮ್ ಪೂಜೆ. ಬಟ್ ಆ 1.5, 2.5, 3 ಆದರೆ ಟೆಂಪಲ್ ಒಳಗೆ, ಇವೆರಡು ಸ್ವಲ್ಪ ಟೆಂಪಲ್ ಹೊರಗೆ ಮಾಡಿಸ್ತಾರೆ. ಪೂಜೆ ವಿಧಾನದಲ್ಲಿ ಏನೂ ಚೇಂಜ್ ಇಲ್ಲ. ನೀವು 500 ರೂಪಾಯಿ ಕೊಟ್ಟರು ಹಾಗೆ ಮಾಡಿಸ್ತಾರೆ. ತುಂಬಾ ಚೆನ್ನಾಗಿ ಮಾಡಿಸ್ತಾರೆ ಪೂಜೆ ಮಾತ್ರ. ಅದೊಂದು ಖುಷಿ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಮಾಡಿಸ್ತಾರೆ. ಸೊ ಇದೆಲ್ಲ ಆದಮೇಲೆ ನಾವು ಮೇಲ್ಗಡೆ ಹೇಳಿದ್ನಲ್ಲ ಭಕ್ತ ಕಣ್ಣಪ್ಪ ದೇವರ ಮೇಲ್ಗಡೆ ಬಂದ್ವಿ. ಇವಾಗ ಇಲ್ಲಿಂದ ನೋಡಿ ನಿಮಗೆ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೂರದಲ್ಲಿ ಮೇಲಿಂದ. ಅಷ್ಟು ಸ್ಟೆಪ್ಸನ್ನ ನಾವು ಹತ್ಕೊಂಡು ಬಂದ್ವಿ. ಇಲ್ಲಿ ಭಕ್ತ ಕಣ್ಣಪ್ಪ ದೇವಸ್ಥಾನ ಎದುರಿಗೆ ಕಾಣಿಸಿದೆ. ಫೋಟೋಸ್ ತೆಕ್ಕೊಳ್ಳೋಕೆ ಬಿಡಲಿಲ್ಲ ಅವರು. ಹಿಂದ್ಗಡೆಯಿಂದ ಶಿವಪಾರ್ವತಿದು ಸ್ಟ್ಯಾಚ್ಯೂ ಏನು ಚೆನ್ನಾಗಿದೆ. ಇದು ರಾತ್ರಿ ಸಹ ಅಷ್ಟೇ ನೋಡಿದರೆ ಕೆಳಗಡೆಯಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲೇ ಭಾರದ್ವಾಜ ಮುನಿಗಳ ಆಶ್ರಮ ಸಹ ಇದೆ. ಸೊ ಇದನ್ನೆಲ್ಲ ನಾವು ನೋಡಿಕೊಂಡು ಕೆಳಗಡೆ ಬಂದುಬಿಟ್ಟು ಇಲ್ಲಿ ವಿಶೇಷ ಏನಂದರೆ ಕೋವಾ ತಿನ್ನೋದು ಇಲ್ಲಿಯ ವಿಶೇಷ. ಅದನ್ನು ವಿತ್ ಐಸ್ ಕ್ರೀಮ್, ಪಿಸ್ತಾ ಐಸ್ ಕ್ರೀಮ್ ಜೊತೆ ಕೊಡ್ತಾರೆ. ಮಧು ಮಿಲ್ಕ್ ಪ್ರಾಡಕ್ಟ್ ಎಷ್ಟೊಂದಿದೆ, ಅದರಲ್ಲಿ ಮಧು ಮಿಲ್ಕ್ ಪ್ರಾಡಕ್ಟ್ಸ್ ಅವ್ರದ್ದು ತುಂಬ ಫೇಮಸ್ ಅಂತ ಅಲ್ಲಿ ಯಾರೋ ಒಬ್ಬ ಆಟೋದವ್ನು ಹೇಳಿದ್ರು. ಸೊ ಅಲ್ಲಿಗೆ ಕರ್ಕೊಂಡು ಹೋಗಪ್ಪ ಅಂತಂದ್ವಿ. ಸೊ ನೋಡಿ, ಆಮೇಲೆ ಅದ್ರ ಜೊತೆ ಲಸ್ಸಿ ಅಲ್ಲ, ಬಾಸುಂದಿ ಸಹ ತೊಗೊಂಡ್ವಿ ನಾವು. ಒಟ್ಟಿನಲ್ಲಿ ಎಲ್ಲ ಚೆನ್ನಾಗಿತ್ತು. ಅದಾದಮೇಲೆ ಇದ್ರ ಮಧ್ಯದ ಗ್ಯಾಪಲ್ಲಿ 3:30ಗೆ ನಾವು ಮಧ್ಯಾಹ್ನ ಪೂಜೆ ಬರೆಸಿದ್ವಿ. ಅಲ್ಲಿಂದ ನಾನು ಏನೂ ಮೊಬೈಲಲ್ಲಿ ತೆಗಿಯೋಕ್ಕಾಗಲ್ಲ, ಯಾಕಂದರೆ ತುಂಬ ರಶ್, ಅಂದರೆ ಏನು ತೆಗಿಯೋಕ್ಕಾಗಲ್ಲ. ನಮ್ಗೆ ಎಷ್ಟು ರಶ್ ಇತ್ತು. ಅದಾದಮೇಲೆ ಒಳಗಡೆ ನಾವು ಪೂಜೆಗೆ ಹೋಗಿ ಕೂತ್ಕೊಂಡ್ಬಿಟ್ವಿ. ಅಲ್ಲೇ ನಮಗೊಂದು 2-3 hours ಆಗೋಯಿತು. ಮತ್ತು ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಎಲ್ಲ ತೊಗೊಂಡು ಸಂಜೆ ಹೋಟೆಲಲ್ಲೆಲ್ಲ ಊಟ ಮಾಡಿಕೊಂಡು, ಇನ್ನು ನಮಗೆ ಬಸ್ಸು 11:30 8 ಗಂಟೆ ಮೇಲೆ ಇಲ್ಲಿ ಬಂದುಬಿಟ್ಟು ಸುಮ್ಮನೆ ಕತ್ತಲಲ್ಲಿ ಒಂದು ಪಾರ್ಕ್ ಇತ್ತು, ಪಕ್ಕದಲ್ಲೇ ದೇವಸ್ಥಾನ, ಪಾರ್ಕು ಎಲ್ಲ ಚೆನ್ನಾಗಿ ಅನಿಸುತ್ತೆ. ನೋಡ್ತಾ ಸುಮ್ಮನೆ ಕೂತ್ಕೊಂಡಿದ್ವಿ. ಅದು ಸಹ ಒಂಥರ ಚೆನ್ನಾಗೇ ಇತ್ತು. ಇಲ್ಲಿ ಬೆಳಿಗ್ಗೆ ದರ್ಶನಕ್ಕೆ ಹೋಗುವಾಗ 50 ರೂಪಾಯಿ, 200 ರೂಪಾಯಿ, 500 ರೂಪಾಯಿದೆಲ್ಲ ಟಿಕೆಟ್ಸ್ ಇರುತ್ತೆ. ನೀವು ಯಾವ್ದು ಬೇಕೋ, ತುಂಬ ರಶ್ ಇದ್ದಾಗ ಹೇಗೆ ಬೇಕೋ ನೋಡಿಕೊಂಡು ತೊಗೊಳ್ಬೋದು. ಧರ್ಮ ದರ್ಶನ ಸಹ ಇರುತ್ತೆ. ಏನು ಇಲ್ದಿದ್ದಾಗ ಅದರಲ್ಲೂ ಸಹ ಹೋಗ್ಬೋದು, ಏನು ಜನ ಇಲ್ದಿದ್ರೆ. ಅದಾಯಿತಾ. ಆಮೇಲೆ ಇಲ್ಲಿ ಇನ್ನೊಂದು ವಿಶೇಷ ಅಂತಂದರೆ ಇಲ್ಲಿ ದೇವತೆಗಳು 4 ಬೇರೆ ಬೇರೆ ದಿಕ್ಕು, ಕಾಳಹಸ್ತೀಶ್ವರ ಪಶ್ಚಿಮ ಕಾಳೆ, ಜ್ಞಾನಪ್ರಸೂನಾಂಬಿಕಾ ಪೂರ್ವ, ದಕ್ಷಿಣಕ್ಕೆ ದಕ್ಷಿಣಾಮೂರ್ತಿ ಇದ್ದಾರೆ, ಹಾಗೆ ಉತ್ತರಕ್ಕೆ ಗಣಪತಿ ದೇವರಿದ್ದಾರೆ. ಸೊ ಈ ರೀತಿ ಇಲ್ಲಿದೆ. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಎಲ್ಲ ದೇವಸ್ಥಾನವೂ ಸೂರ್ಯಗ್ರಹಣ ಚಂದ್ರಗ್ರಹಣದಲ್ಲಿ ಕ್ಲೋಸ್ ಆದರೆ ಇದು ಒಂದೇ ದೇವಸ್ಥಾನ
ಸೂರ್ಯಗ್ರಹಣ ಚಂದ್ರಗ್ರಹಣ ಟೈಮಲ್ಲೂ ಸಹ ತೆಕ್ಕೊಂಡು ವಿಶೇಷ ಪೂಜೆಗಳು ನಡೀತಾ ಇರುತ್ತೆ. ಇಲ್ಲಿ ಆಗ ಎಷ್ಟೋ ಜನಗಳು ಬಂದು ಈ ದೇವಸ್ಥಾನದಲ್ಲೇ ಪೂಜೆ ಮಾಡಿಸ್ಲಿಕ್ಕೆ ಬರ್ತಾರೆ. ಇಲ್ಲಿ ಅಭಿಷೇಕ ಕರ್ಪೂರದಿಂದ ನಡೆಯುತ್ತೆ. ಸೊ ಒಟ್ಟಿನಲ್ಲಿ ತುಂಬ ವಿಶೇಷತೆಗಳು ಈ ದೇವಸ್ಥಾನಕ್ಕೆ ಇದೆ. ಖಂಡಿತ ಇದು ಒಂದ್ಸರಿ ವಿಸಿಟ್ ಮಾಡಲೇಬೇಕಾಗಿರೋವಂಥ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲೊಂದು ಕಪ್ಪೆ ಸುಮ್ಮನೆ ಅದ್ರ ಗೂಡಿಗೆ ಹೋಗಲಿಕ್ಕೆ ಚೆನ್ನಾಗಿ ಹುಡ್ಕೊಂಡು ಹೋಗ್ತಾಯಿತ್ತು. ನೋಡೋಕೆ ಒಂಥರ ಚೆನ್ನಾಗಿ ಜಸ್ಟ್ ಅದನ್ನು ಕ್ಯಾಪ್ಚರ್ ಮಾಡಿದ್ದೆ. ಓಕೆ, ಇದೇನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಥ್ಯಾಂಕ್ ಯು.